ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದ್ವಾದಶ ರಾಶಿಗಳಿಗೆ ಮೇ ಮಾಸದಲ್ಲಿ ಬರುವಂತಹ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲ ಪ್ರತಿಕೂಲ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಗೋಚಾರದಿಂದ ನೋಡುವಾಗ ಯಾವ ರೀತಿ ಪ್ರಭಾವವು ಗ್ರಹಗಳ ಸ್ಥಾನಮಾನದ ಮೇಲೆ ಮತ್ತು ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ದ್ವಾದಶ ರಾಶಿಗಳಿಗೆ ಇರುತ್ತೆ ಅಂತ ಹೇಳ್ತಾ, ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿಯವರಿಗೆ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲವಾಗಿರುತ್ತೆ ಅಂತ ಹೇಳುವುದಾದರೆ, ಮುಖ್ಯವಾಗಿ ಧನಸ್ಸು ರಾಶಿಯವರಿಗೋಸ್ಕರನೇ ಮೇ ಮಾಸ ಅನ್ನುವ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಮಾಸ ಮೇ ಮಾಸ ಅಂತ ಹೇಳಬಹುದು. ಯಾಕಂದರೆ ಈ ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಅಂದರೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಸ್ಥಾನ ಅಂದರೆ ಲಗ್ನದಿಂದ ನೋಡುವಾಗ 12 ಭಾವಗಳಲ್ಲಿ ಗ್ರಹಗಳ ಆಗಮನ ಅನ್ನೋದು ಕೆಲವೊಂದು ಬಾರಿ ಅದ್ಭುತ ರೀತಿಯಲ್ಲಿ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಮೇ ಮಾಸದಲ್ಲಿ ನೋಡುವಾಗ ಒಂದು ರೀತಿ 3 ಬಾರಿ ವಿವಿಧ ಗ್ರಹಗಳು ಒಳ್ಳೆಯ ಸ್ಥಾನಕ್ಕೆ ಆಗಮನ ಅಂದರೆ ಒಳ್ಳೆಯ ಸ್ಥಾನಕ್ಕೆ ಬಂದು ಒಂದು ಅದ್ಭುತ ಯೋಗದಾಯಕವಾಗಿರುವಂತಹ ಮಾಸವಾಗಿ ಧನಸ್ಸು ರಾಶಿಯವರಿಗೆ ಈ ಮೇ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ. ಯಾಕೆ ಪ್ರತ್ಯೇಕವಾಗಿರುತ್ತೆ ಧನಸ್ಸು ರಾಶಿಯವರಿಗೆ, ಯಾವ ಗ್ರಹ ಅನುಕೂಲವಾಗಿದೆ ಅನ್ನುವಂಥ ವಿಷಯಗಳ ಬಗ್ಗೆ ನೋಡುವುದಾದರೆ, ಈಗ ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಪಂಚಮ ಸ್ಥಾನ ಅಂದರೆ ಪ್ರೀತಿ ವಾತ್ಸಲ್ಯವನ್ನು ತುಂಬಿರುವಂತಹ ಸ್ಥಾನ ಅಂತ ಹೇಳಬಹುದು. ಅದೇ ರೀತಿ ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ಬೋದು. ಕ್ರಿಯೇಟಿವ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಕಲಾ, ಸಿನಿಮಾ, ಮೀಡಿಯಾ, ಕ್ರಿಯೇಟಿವಿಟಿ ಸೃಜನಶೀಲತೆ ತುಂಬಿರುವಂತಹ ವಿಷಯಗಳಿಗೆ ಈ ಪಂಚಮ ಸ್ಥಾನ ಅನ್ನೋದು ಅನುಕೂಲವಾಗಿರುತ್ತೆ. ಈ ಪಂಚಮ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಇವರಿಗೆ ದಶಮ ಭಾಗ್ಯಾಧಿಪತಿಯಾಗಿರುವಂತಹ ರವಿಯ ಆಗಮನ, ಅದು ಕೂಡ ರವಿ ಈ ಪರ್ಟಿಕ್ಯುಲರ್ ಎಕ್ಸ್ಟ್ರಾಕ್ಟೇಷನ್ ಆಗ್ತಾ ಇದ್ದಾರೆ. ಎಕ್ಸ್ಟ್ರಾಕ್ಟೇಷನ್ ಮೇಷ ಸಂಕ್ರಮಣ ಮುಖಾಂತರ ರವಿ ಇವರಿಗೆ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಉಚ್ಚ ಸ್ಥಿತಿಯನ್ನು ಹೊಂದಿರುವಂತಹ ರವಿ ಯಾರ ಜೊತೆ, ಬುಧನ ಜೊತೆ ಈ ಅಂದರೆ ಸೇರೋದ್ರಿಂದ ಪಂಚಮ ಸ್ಥಾನದಲ್ಲಿ ಒಂದು ಬುಧಾದಿತ್ಯ ಯೋಗ ಅನ್ನೋದು ಧನಸ್ಸು ರಾಶಿಯವರಿಗೆ ಮಾಸದ ಆರಂಭದಿಂದಲೇ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾಕಂದರೆ ಭಾಗ್ಯ ರಾಜ್ಯಾಧಿಪತಿ ಅಂದರೆ ದಶಮ ಮತ್ತು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿ ಈ ಪಂಚಮ ಸ್ಥಾನಕ್ಕೆ ಆಗಮನ ಬರೋದೇ ಒಂದು ರೀತಿ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಫಲಪ್ರದಾತ. ಅದರ ಜೊತೆಗೆ ಬುಧನ ಜೊತೆ ಸೇರಿ ಬುಧಾದಿತ್ಯ ಯೋಗವನ್ನು ನಿರ್ಮಾಣ ಮಾಡಿ ಈ ಸಂದರ್ಭದಲ್ಲಿ ನಿಮ್ಮ ಪೊಸಿಷನ್, ನಿಮ್ಮ ಹುದ್ದೆ, ನಿಮ್ಮ ಅಧಿಕಾರ ಸ್ಥಾನ, ಮಾನ, ಹೆಸರು, ಗೌರವ ಇತ್ಯಾದಿ ವಿಷಯಗಳಲ್ಲಿ ಅನೂಹ್ಯವಾಗಿ ಒಂದು ಒಳ್ಳೆಯ ಗುರುತಿಸುವಿಕೆ ಅನ್ಬೋದು, ಬದಲಾವಣೆ ಅನ್ಬೋದು, ಅಥವಾ ಒಂದು ದೊಡ್ಡ ಗುಂಪಿಗೆ ಜವಾಬ್ದಾರಿಗಳನ್ನು ಹೊರುವಂತಹ ಒಂದು ಶಕ್ತಿ, ಅಧಿಕಾರ ಸ್ಥಾನ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಎಲ್ಲರಿಗೂ ಈ ರೀತಿ ಇರುತ್ತೆ ಅಂದರೆ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶ ಅಂತರ್ದಶದ ಮೇಲೆ ಕೆಲವೊಂದು ಫಲಗಳನ್ನೋದು ಡಿಪೆಂಡ್ ಆಗಿರುತ್ತೆ. ಈ ಬುಧಾದಿತ್ಯ ಯೋಗ ಏನಕ್ಕೆ ಇಷ್ಟೊಂದು ಯಾರಿಗೆ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ ಅಂದರೆ, ಮುಖ್ಯವಾಗಿ ಏಕಾಗ್ರತೆಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ, ಕಷ್ಟತರವಾಗಿರುವಂತಹ ಸಬ್ಜೆಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಸುಸಾಧ್ಯ ಮಾಡ್ಕೊಳ್ಳೋದಕ್ಕೆ ಇದು ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಇದೊಂದು ರೀತಿ ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಲ್ಲಿ ತುಂಬ ಟಫ್ ಆಗಿದೆ ಸಬ್ಜೆಕ್ಟು, ಆ ಸಬ್ಜೆಕ್ಟಲ್ಲಿ ಉತ್ತಮ ಅಂಕಗಳು ಪಡೆಯೋದು ಯಾವ ರೀತಿ, ತುಂಬ ಕಷ್ಟತರವಾಗಿರುವಂತಹ ವಿಷಯಗಳು ಅರ್ಥ ಆಗ್ತಾ ಇಲ್ಲ, ಇಂತಹ ವಿಷಯಗಳಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಬೇರೆಯವರಿಗೆ ಪ್ರೆಸೆಂಟೇಷನ್ ಕೊಡುವಂತಹ ಮುಖಾಂತರ ನಿಮ್ಮಲ್ಲಿ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಆಗಿರ್ಬೋದು, ಆ ವಿಷಯಗಳ ಮೇಲಿರುವಂತಹ ಜ್ಞಾನ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಪಂಚಮ ಸ್ಥಾನ ಸಂಪೂರ್ಣ ಒಳ್ಳೆಯ ಶುಭ ಫಲಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಅದೇ ರೀತಿ ವಿವಾಹ ಸಮಸ್ಯೆಗಳಂತ ಬಂದಾಗ, ವಿವಾಹ ವಿಷಯಗಳಲ್ಲಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಆಗೋದಕ್ಕೆ, ಅದೇ ರೀತಿ ನಿಮ್ಮ ಜೀವನ ಸಂಗಾತಿಗೆ
ಅದು ಹೆಂಡತಿಯಾಗಿರ್ಬೋದು, ಈ ಧನಸ್ಸು ರಾಶಿಯವರ ಜೀವನ ಸಂಗಾತಿ ಪತಿ ಯಾರ ಪತ್ನಿ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಉನ್ನತ ಹುದ್ದೆ ಅಥವಾ ಉನ್ನತ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಬರೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಸಂತಾನ, ಪಂಚಮ ಸ್ಥಾನ ಅಂದ್ರೆ ಸಂತಾನ ಸ್ಥಾನ. ಸಂತಾನದ ಬಗ್ಗೆ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಶುಭ ಸುದ್ದಿ, ಸಿಹಿ ಸುದ್ದಿಗಳು. ಅದೇ ರೀತಿ ನಿಮ್ಮ ಸಂತಾನ ಅತ್ಯುತ್ತಮ ರೀತಿಯಲ್ಲಿ ಉತ್ತೀರ್ಣರಾಗ್ತಾರೆ, ಅತ್ಯುತ್ತಮ ರೀತಿಯಲ್ಲಿ ಮಾರ್ಕ್ಸನ್ನು ಪಡಿತಾರೆ. ಹೆಮ್ಮೆ ಪಡೆಯುವಂತಹ 4 ಜನ ಹೇಳ್ಕೊಳ್ಳುವಂತಹ ರೀತಿಯಲ್ಲಿ ನಿಮಗೆ ಒಳ್ಳೆಯ ರೀತಿಯ ಶುಭ ವಿಷಯಗಳನ್ನು ನೀಡ್ತಾರೆ. ಸೊ ಸಂತಾನದ ಮುಖಾಂತರ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ ಇತ್ಯಾದಿ ವಿಷಯಗಳಲ್ಲಿ ಸಿಹಿ ಸುದ್ದಿಗಳು, ಅವರು ಪಡೆಯುವಂಥ ಅಚೀವ್ ಮಾಡುವಂತಹ ಸಕ್ಸಸ್ ಎಲ್ಲವೂ ಕೂಡ ತುಂಬ ಅನುಕೂಲವಾಗಿರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಕೂಡ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಇರುತ್ತೆ. ಇನ್ನು ಶುಕ್ರ ನೋಡಿದ್ದೇವೆ, ಸ್ವಕ್ಷೇತ್ರವಾಗಿರುವಂತಹ ವೃಷಭ ರಾಶಿ, ಅದು ಧನಸ್ಸು ರಾಶಿಯವರಿಗೆ ಷಷ್ಠಭಾವ ಆಗುತ್ತೆ. 6ನೇ ಮನೆಗೆ 14ನೇ ತಾರೀಕುವರೆಗೂ ಕೂಡ ಶುಕ್ರ ಷಷ್ಠಭಾವದಲ್ಲಿ, ಅಂದರೆ ಋಣ ರೋಗ ಶತ್ರು ಸ್ಥಾನವಾಗಿರುವಂತಹ ಷಷ್ಠಭಾವದಲ್ಲಿ 14ನೇ ತಾರೀಕುವರೆಗೂ ಇರುತ್ತೆ. ಸೊ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ 6ನೇ ಮನೆಯಲ್ಲಿ ಋಣ ರೋಗ ಶತ್ರುಸ್ಥಾನ, ಆರೋಗ್ಯ, ಋಣ ಪ್ರಯತ್ನಗಳು, ಶತ್ರುಗಳು, ಕೋರ್ಟು ಕೇಸು ವ್ಯವಹಾರಗಳು, ವಿವಾದಿಗಳು ಇತ್ಯಾದಿ ವಿಷಯಗಳನ್ನು 6ನೇ ಮನೆ ಅನ್ನೋದು ಸೂಚನೆ ಮಾಡ್ತಾ ಇರುತ್ತೆ. ಬಟ್ 14ನೇ ತಾರೀಕುವರೆಗೂ ಕೂಡ ಧನಸ್ಸು ರಾಶಿಯವರು ಮಾಡುವಂತಹ ಯಾವುದಾದ್ರೂ ಲೋನ್ ಪ್ರಯತ್ನ, ಏನಾದರೂ ಲೋನ್ ಅಪ್ಲೈ ಮಾಡಿದ್ರೆ ಅಥವಾ ಸಾಲಕ್ಕೋಸ್ಕರ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಅನುಕೂಲ ಆಗಿರುತ್ತೆ. ಬಟ್ ಧನಸ್ಸು ರಾಶಿಯವರಿಗೆ ಒಂದು ನೆನಪಿಟ್ಕೊಳ್ಳಿ, ಏನಪ್ಪ ಅಂದರೆ ಧನಸ್ಸು ರಾಶಿಯವರಿಗೆ ಎಷ್ಟು ಸಾಲಗಳಿಂದ ಇದ್ದರೆ ದೂರ ಇದ್ದರೆ ಅಷ್ಟು ಒಳ್ಳೆಯದು. ಒಂದು ಸಾರಿ ಸಾಲ ಅಂತ ಹೋದರೆ ಅದು ಜೀವನ ಪರ್ಯಂತವೂ ಕೂಡ ಆ ಸಾಲವನ್ನು ತೀರಿಸಲಿಕ್ಕಾಗಲ್ಲ. ಆ ರೀತಿ ಸಮಸ್ಯೆಗಳಿರೋದ್ರಿಂದ ಈ ಟೈಮಲ್ಲಿ ಲೋನ್ ಅಪ್ಲಿಕೇಶನ್ ಹಾಕಿದ ಅಥವಾ ಲೋನ್ ಪ್ರಯತ್ನಗಳು ಆಗುತ್ತೆ. ಬಟ್ ಆದಷ್ಟು ಸಾಲಗಳಿಗೆ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಮುಖ್ಯವಾಗಿ 6ನೇ ಮನೆಯಲ್ಲಿ ಋಣರೋಗ 14ನೇ ತಾರೀಕುವರೆಗೂ ಧನಸ್ಸು ರಾಶಿಯವರು ಮುಖ್ಯವಾಗಿ ಸ್ತ್ರೀಯರ ವಿಷಯದಲ್ಲಿ, ಅದು ನಿಮ್ಮ ಬಾಸ್ ಆಗಿರಬಹುದು ಅಥವಾ ಅಧಿಕಾರ ಸ್ಥಾನದಲ್ಲಿರುವಂತಹ ಸ್ತ್ರೀ ಆಗಿರಬಹುದು, ಇವರ ಜೊತೆ ಕೆಲವೊಂದು ಸಂದರ್ಭಗಳಲ್ಲಿ ಘರ್ಷಣೆ ಉಂಟಾಗುವಂಥ ಸಾಧ್ಯತೆ, ಅನಾವಶ್ಯಕವಾಗಿ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ವಿರೋಧ ಕಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕಾಷಸ್ ವೆನೆವರ್ ಯು ಆರ್ ಡೀಲಿಂಗ್ ವಿತ್ ಬಾಸ್, ದಟ್ ಟು ಅ ಫೀಮೇಲ್. ಸ್ತ್ರೀಯರ ಜೊತೆಗೆ ವಾದ ಸಂವಾದಗಳು ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ರಿಕ್ವೆಸ್ಟಿಂಗ್ ಮಾಡಲ್ ಇರಲಿ ಕೆಲವೊಂದು ವಿಷಯಗಳಲ್ಲಿ. ಯಾಕಂದರೆ 14ನೇ ತಾರೀಕುವರೆಗೂ ಕೂಡ ಸ್ತ್ರೀಯರಿಂದ ವಿರೋಧ, ಸ್ತ್ರೀಯರಿಂದ ಸಮಸ್ಯೆಗಳಿದ್ರೂ ಕೂಡ 14ರ ನಂತರ ಶುಕ್ರ ಸಪ್ತಮ ಸ್ಥಾನಕ್ಕೆ ಆಲ್ರೆಡಿ ಗುರು ಇರೋದ್ರಿಂದ ಮುಖ್ಯವಾಗಿ ನೋಡಿ ಯಾವ ರೀತಿ ಇರುತ್ತೆ. ಸಪ್ತಮದಲ್ಲಿರುವಂತಹ ಗುರುವಿನ ಜೊತೆ ಶುಕ್ರ ಸೇರೋದ್ರಿಂದ ಅದೇ ಒಬ್ಬ ಸ್ತ್ರೀ ಮುಖಾಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡುವುದಕ್ಕೆ ಅವಕಾಶವಿರುತ್ತೆ. 2 ಡಿಫ್ರೆಂಟ್ ಆಫ್ ಆ್ಯಂಗಲ್ಸ್. ಅದು ಒಬ್ಬ ಸ್ತ್ರೀಯಿಂದಾನೆ. ಆ ಒಬ್ಬ ಸ್ತ್ರೀ ಅಧಿಕಾರದಲ್ಲಿರುವಂತಹ ಸ್ತ್ರೀ ಆಗಿರಬಹುದು ಅಥವಾ ಆತ್ಮೀಯರಾಗಿರುವಂತಹ ಸ್ತ್ರೀ ಆಗಿರಬಹುದು. ಈ ಸಂದರ್ಭದಲ್ಲಿ ಬಿಫೋರ್ 14th ಡಿಫ್ರೆಂಟ್ ಆಗಿರುತ್ತೆ, ಆಫ್ಟರ್ 14th ಡಿಫ್ರೆಂಟ್ ಆಗಿರುತ್ತೆ. ಸೊ ಬಿಫೋರ್ 14 ವೆನೆವರ್ ಯು ಆರ್ ಕಮ್ಯುನಿಕೇಟಿಂಗ್, ನೀವು ಯಾವತ್ತಾದರೂ ಮಾತಾಡುವಾಗ ಅವ್ರ ಜೊತೆ ವಿಷಯಗಳನ್ನು ಹಂಚ್ಕೊಳ್ಳುವಾಗ ಕೆಲವೊಂದು ವಿಷಯಗಳಲ್ಲಿ ತಾರ್ಕಬದ್ಧವಾಗಿ ವಾದನಕ್ಕೆ ಹೋಗಲಿಕ್ಕೆ ಹೋಗಬೇಡಿ 14ನೇ ತಾರೀಕುವರೆಗೂ. ಧನಸ್ಸು ರಾಶಿ ಸ್ತ್ರೀಯರಿಗೆ ಮಾತ್ರ ಅದ್ಭುತವಾಗಿರುತ್ತೆ. ಅಂದರೆ ಉದ್ಯೋಗ ಪ್ರಯತ್ನಗಳು ಮಾಡೋದಕ್ಕೆ, ಹೊಸದಾಗಿ ಋಣ ಪ್ರಯತ್ನಗಳು ಮಾಡೋದಕ್ಕೆ ಅವಕಾಶವಿರುತ್ತೆ. ಬಟ್ ಧನಸ್ಸು ರಾಶಿಯವರಿಗೆ ಆ್ಯಸ್ ಎ ಸೆಡ್, ನಾನು ಇದಕ್ಕೆ ಮುಂಚೆ ಹೇಳೋ ರೀತಿಯಲ್ಲಿ ಎಷ್ಟು ಸಾಲಗಳಿಗೆ ದೂರ ಇದ್ದರೆ ಅಷ್ಟು ಒಳ್ಳೆಯದು. ಇನ್ನು 14ರ ನಂತರ ಶುಕ್ರ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ಗುರುವಿನ ಜೊತೆ ಮತ್ತೊಂದು ಯೋಗ. ಪಂಚಮದಲ್ಲಿ ಬುಧ ರವಿ ಯೋಗಕಾರಕ. ಈಗ 14ರ ನಂತರ ಶುಕ್ರ ಗುರು ಸಪ್ತಮ ಸ್ಥಾನದಲ್ಲಿ ಯೋಗಕಾರಕನಾಗಿರ್ತಾರೆ. ನೋಡಿ, ಈ ಧನಸ್ಸು ರಾಶಿಯವರಿಗೆ ಒಂದೇ ಮಾಸದಲ್ಲಿ ಎಷ್ಟು ಯೋಗದಾಯಕವಾಗಿರುವಂತಹ ಗ್ರಹಗಳ ಹೊಂದಾಣಿಕೆ. ಈ ಸಪ್ತಮ ಸ್ಥಾನದಲ್ಲಿರುವಂತಹ ಈ ಗುರುವಿನ ಜೊತೆ ಶುಕ್ರ ಸೇರೋದ್ರಿಂದ ಮುಖ್ಯವಾಗಿ ಜೀವನದಲ್ಲಿ ಒಂದು ಹೊಸ ಅನುಭವವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ, ಇನ್ನು ಹೊಸ ವ್ಯಕ್ತಿಗಳು, ಉನ್ನತ
ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಆಗುವಂತಹ ಪರಿಚಯಗಳಾಗಿರ್ಬೋದು, ಅವರು ನೀಡುವಂತಹ ಸಹಕಾರ ಆಗಿರ್ಬೋದು, ನಿಮ್ಮ ಪ್ರತಿಭೆ, ನಿಮ್ಮ ಹೆಸರು, ನಿಮಗೆ ಗೌರವ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ದಟ್ಟು ಎಸ್ಪೆಷಲಿ ಮುಂಚೆ ಹೇಳ್ದಂಗೆ 14ರ ನಂತರ ಒಂದು ಒಳ್ಳೆಯ ಅಂದರೆ ವಿದ್ಯಾಯೋಗವನ್ನು, ಒಂದು ಒಳ್ಳೆಯ ಜ್ಞಾನವಂತರಾಗಿರುವಂತಹ ಸ್ತ್ರೀ, ವಿದ್ಯಾಯೋಗ ಹೊಂದಿರುವಂತಹ ಸ್ತ್ರೀ, ಎಜುಕೇಟೆಡ್ ಗ್ರ್ಯಾಜುಯೇಷನ್ ಮಾಸ್ಟರ್ಸ್ ಮಾಡಿರುವಂತಹ ಒಬ್ಬ ಸ್ತ್ರೀ ಮುಖಾಂತರ ನಿಮ್ಮ ಜೀವನದಲ್ಲಿ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಅನುಕೂಲವಾಗಿರುತ್ತೆ. ಅಂದರೆ ಇವರ ಪರಿಚಯ ಆಗಿರಬಹುದು, ಇವರು ನೀಡುವಂತಹ ಸಹಕಾರ ಆಗಿರ್ಬೋದು, ಇವರು ಹೇಳುವಂಥ ಕೆಲವೊಂದು ವಿಷಯಗಳಾಗಿರ್ಬೋದು, ಇವರು ತೋರಿಸುವಂತಹ ದಾರಿ ಆಗಿರಬಹುದು, ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ರೀತಿಯ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮೇ 14 ನಂತರ ಧನಸ್ಸು ರಾಶಿಯವರು, ಅದು ವಿವಾಹ ರೂಪದಲ್ಲಿ ಸ್ತ್ರೀ ಆಗಮನ ಮುಖಾಂತರ ಅದೃಷ್ಟವಾಗಿರಬಹುದು, ಅಥವಾ ವಿವಾಹ ಕೆಲವೊಂದು ಸಂದರ್ಭಗಳಲ್ಲಿ ಮತ್ತಷ್ಟು ಅಂದರೆ ಯಾವುದಾದ್ರೂ ಒಂದು ಮದುವೆ ಇತ್ಯಾದಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ, ನೀವು ಹೋಗಿರ್ತೀರ, ಅಲ್ಲಿ ಹೋಗಿ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ತೀರ್ಥಯಾತ್ರೆಗಳು ಮಾಡೋದಕ್ಕೆ, ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಸಪ್ತಮ ಸ್ಥಾನದಲ್ಲಿ ಗುರು ಶುಕ್ರರ ಹೊಂದಾಣಿಕೆ ಅದ್ಭುತ ಯೋಗದಾಯಕವಾಗಿರುತ್ತೆ. ಅರ್ಧಾಷ್ಟಮ ಶನಿ, 4ನೇ ಮನೆಯಲ್ಲಿ ಶನಿ ಪರಮಾತ್ಮ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ವಿರೋಧ, ವಿವಾದ, ವಿಳಂಬ ಇತ್ಯಾದಿ ವಿಷಯಗಳು ಇಲ್ಲಿವರೆಗೂ ನೀಡ್ತಾ ಇದ್ದಾರೆ. ಆದರೆ ಅಲ್ಲಿ ಕುಜ ಬಂದಿರೋದ್ರಿಂದ 3ನೇ ಯೋಗ ನೋಡಿ, ಒಂದಕ್ಕೊಂದು ಯಾವ ರೀತಿ ಧನಸ್ಸು ರಾಶಿಯವರಿಗೆ ಈ ಮಾಸ ಅಂದರೆ, ಈ ಅರ್ಧಾಷ್ಟಮದಲ್ಲಿರುವಂತಹ ಶನಿಯ ಜೊತೆ ಕುಜನ ಆಗಮನದಿಂದ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಚತುರ್ಥ ಸ್ಥಾನ ಅಂದರೆ ಸ್ಥಾನ, ನಮ್ಮ ಸ್ವಸ್ಥಾನ, ತಾಯಿಯ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಶನಿಯ ಜೊತೆಗೆ ಕುಜ ಆಗಮನ ಆಗಿರೋದ್ರಿಂದ ಸ್ಥಳಾಂತರ ಆಗುವಂಥದ್ದು, ಅಥವಾ ನಿಮ್ಮ ಆಫೀಸ್ ಒಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಆಫೀಸ್ ಶಿಫ್ಟ್ ಆಗೋದು, ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋದು, ಅಂದರೆ ಈ ಬದಲಾವಣೆ, ಆ ಸ್ಥಾನ ಬದಲಾವಣೆ ಅನ್ನೋದು ಗೋಚಾರವಾಗ್ತಾ ಇದೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗುವುದು ಇತ್ಯಾದಿ ವಿಷಯಗಳು ಅನುಕೂಲವಾಗುತ್ತೆ. ಇನ್ನು ಮುಖ್ಯವಾಗಿ ಚತುರ್ಥ ಸ್ಥಾನ ಭೂಮಿ, ಅಲ್ಲಿಗೆ ಕುಜ ಭೂಮಿಕಾರಕ, ಲ್ಯಾಂಡ್ಸ್ ರಿಲೇಟೆಡ್ ಪ್ರಾಪರ್ಟಿ ಇತ್ಯಾದಿ ವಿಷಯಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಯಾವುದಾದ್ರೂ ಒಂದು ಸ್ಥಿರಾಸ್ತಿ ಕೊಳ್ಳಬೇಕು, ಒಂದು ಮುಖ್ಯವಾಗಿ ಒಂದು ಅದ್ಭುತವಾಗಿರುವಂತಹ ಒಂದು ಮನೆ, ಗೃಹ ಸಂಬಂಧಪಟ್ಟಿರುವಂತಹ ಗೃಹೋಪಕರಣಗಳಾಗಿರಬಹುದು, ಅದು ರಿಲೇಟೆಡ್, ಅದು ಸ್ಥಿರ ಆಗಿರ್ಬೋದು, ಆಸ್ತಿಗಳು ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು 11ನೇ ತಾರೀಕು ಆದಮೇಲೆ ಕುಜ ಮಹಾಶಯರು ಪಂಚಮಕ್ಕೆ ಆಗಮನ ಆಗ್ತಾ ಇರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ರೇಟ್ ಗ್ರಾಫ್ ಅನ್ನೋದು ಎಕ್ಸಲೆಂಟಾಗಿ ನಿಮ್ಮ ಕಾಂಪಿಟೇಟರ್ಸ್ ಮೇಲೆ, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಮುಖಾಂತರ ಅವ್ರನ್ನ ಗೆಲ್ಲೋದು, ನಿಮ್ಮ ಸ್ಟ್ರಾಟಜಿಕಲ್ ಸ್ಕಿಲ್ಸಿಂದ ನಿಮ್ಮ ಮೇಲಧಿಕಾರಿಗಳ ಪ್ರಶಂಸಕ್ಕೆ ಒಳಗಾಗೋದು ಇತ್ಯಾದಿ ಅದ್ಭುತಗಳನ್ನೋದು ನಡೆಯುತ್ತೆ. ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರತಿಭೆಗೆ ಗೌರವ ಸಿಗುತ್ತೆ. ಸಂತಾನದ ಮುಖಾಂತರ ಕೂಡ ಒಳ್ಳೆಯ ಶುಭ ಸುದ್ದಿಗಳನ್ನು, ಅವರ ಉದ್ಯೋಗ ಅಥವಾ ಅವರಿಗೆ ಸಂಬಂಧಪಟ್ಟಿರುವಂಥ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದು, ಫ್ರೀ ಸೀಟ್ ಬರೋದು, ಸ್ಕಾಲರ್ಶಿಪ್ ಪಡೆಯೋದು ಇತ್ಯಾದಿ ಅನೇಕ ವಿಷಯಗಳಲ್ಲಿ ಶುಭ ಸುದ್ದಿಗಳನ್ನು, ಸಿಹಿ ಸುದ್ದಿಗಳನ್ನು ಕೇಳುವಂತಹ ಯೋಗ ನೋಡಿದ್ರಲ್ಲ ಧನಸ್ಸು ರಾಶಿಯವರಿಗೆ. ಇದೊಂದು ಅದ್ಭುತ ರೀತಿಯಲ್ಲಿ ಕೂಡಿ ಬರ್ತಾ ಇರುವಂತಹ ಮಾಸ ಮೇ ಮಾಸ ಆಗಿರೋದ್ರಿಂದ ಆರಂಭದಲ್ಲಿ ರವಿ ಬುಧಾದಿತ್ಯ ಯೋಗ, ಆಮೇಲೆ ಶುಕ್ರ ಗುರು ಸಪ್ತಮದಲ್ಲಿ ಅದ್ಭುತವಾಗಿರುವಂತಹ ಯೋಗ, ಕುಜ ಶನಿ ಯೋಗ ಕೂಡ ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗದಾಯಕವಾಗಿರುತ್ತೆ ಅಂತ ಹೇಳ್ತಾ, ಮತ್ತಷ್ಟು ಶುಭ ಫಲಗಳಾಗಿರುವಂತಹ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಗುರುವಿನ ಅನುಗ್ರಹ ಪಡೆಯೋದಕ್ಕೆ, ಗುರು ಹಿರಿಯರ ಆಶೀರ್ವಾದ ಪಡೆಯೋದಾಗಿರ್ಬೋದು, ಶ್ರೀ ಗುರು ರಾಯರ ಸನ್ನಿಧಾನಕ್ಕೆ ಗುರುವಾರದಂದು ಹೋಗಿ ಅಲ್ಲಿ ಕಡಲೆಕಾಳನ್ನು ದಾನವಾಗಿ ನೀಡುವುದು, ಅಥವಾ ಕಡಲೆಕಾಳಿನ ಪ್ರಸಾದವನ್ನು ಬಂದಿರುವಂತಹ ಭಕ್ತಾದಿಗಳಿಗೆ ದಾನವಾಗಿ ನೀಡುವುದರಿಂದ, ಗೋಮಾತೆಗೆ ಬಾಳೆಹಣ್ಣು ಅಥವಾ ಇತ್ಯಾದಿ ಆಹಾರ ಪದಾರ್ಥಗಳನ್ನು ತಿನ್ನಿಸುವುದರಿಂದ ಮತ್ತಷ್ಟು ಗುರುಬಲ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ